ಗಾಣದ ಎಣ್ಣೆಗಳನ್ನು ನೋಡಿದೀನಿ. ಇದಕ್ಕೆ ಮಧ್ಯದಲ್ಲಿ ಬೆಲ್ಲ ಹಾಕುವಂಥದ್ದು ಅಥವಾ ನೀವು ಹೇಳ್ದಂಗೆ ನೀರು ಹಾಕುವಂಥದ್ದು ಇದೆಲ್ಲ ನಡೀತಾ ಇದೆ. ಐ ಥಿಂಕ್ ಇದು ರಾಂಗ್ ಅಂತ ನನಗೆ ಅನ್ನಿಸ್ತಿದೆ. ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳಿದ ನಂತರ ಅನ್ನಿಸ್ತಿದೆ ಇದು ನಿಜವಾಗ್ಲೂ ರಾಂಗ್ ಅಂತ. ವರ್ಜಿನ್ ಎಣ್ಣೆ ದೃಷ್ಟಿನಲ್ಲಿ ಅದು ರಾಂಗ್ ಆಗ್ತದೆ. ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗುತ್ತೋ ಅಂತ ತೆಂಗಿನಕಾಯಿಯಿಂದ ತಯಾರಿಸೋ ಎಣ್ಣೆನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರ ಎಫೆಕ್ಟ್ ಜಾಸ್ತಿ ಇರ್ತದೆ. ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್ ಜನ? 2012ರಲ್ಲಿ ಸ್ಥಾಪನೆ ಆಗಿದೆ. 1 ಎಕರೆಯ ವಿಸ್ತೀರ್ಣದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟರಿ ರೆಡಿ ಆಗ್ತಾ ಇದೆ. ಈಗ ನಾನು ಬಡವ, ನಾನು ತಗೋಬಹುದಾ ಅಥವಾ ಶ್ರೀಮಂತರಿಗೆ ಮಾತ್ರನಾ ಇದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ. ವಾಟರ್ ಬಾಯ್ಲಿಂಗ್ ಲೆವೆಲ್ ಬಂದ್ಬಿಟ್ಟು 100 ಡಿಗ್ರಿ ಅಂತ ನಾವು ಕರಿತೀವಿ. ಅದೇ ತರ ಸೂರ್ಯಕಾಂತಿ ಎಣ್ಣೆಗೆ 180 ಡಿಗ್ರಿಗೆ ಅದು ಆವಿ ಆಗ್ಬೇಕು ಅಂತಿದೆ. ಇವತ್ತು ಸೂರ್ಯಕಾಂತಿ ಹೆಸರಲ್ಲಿ ನಿಮ್ಮ ಮನೆಗಳಲ್ಲಿ ಎಣ್ಣೆಗಳಿದಾವಲ್ಲ, ಒಂದು ಬಾಂಡ್ಲಿಲ್ ಹಾಕಿ ಕಾಯಕ್ಕಿಡಿ 300 ಡಿಗ್ರಿಗಾದ್ರೂ ಎಣ್ಣೆ ಆವಿ ಆಗಲ್ಲ. ಅದರ ಅರ್ಥ